ನಮಸ್ಕಾರ ವೀಕ್ಷಕರೇ, ಡಿಎಸ್ಎಸ್ ಅಹಿಂದ ನ್ಯೂಸ್ಗೆ ಸ್ವಾಗತ. ನಾನು ಪೂರ್ಣಿಮಾ. ಕರ್ನಾಟಕ ರಾಜ್ಯದಲ್ಲಿರುವ NH48ನ ಹುಬ್ಬಳ್ಳಿ ಮತ್ತು ಧಾರವಾಡ ಬೈಪಾಸ್ ವಿಭಾಗದಲ್ಲಿ ಕಾರಿಡಾರ್ ಕಾಮಗಾರಿಯು ಯುದ್ಧದ ಮಟ್ಟದಲ್ಲಿ ಪ್ರಗತಿಯಲ್ಲಿದೆ. ಇದರಿಂದ ಜನರಿಗೆ ಖುಷಿಯಾದ್ರೂ RE ಗೋಡೆಯಲ್ಲಿ ಬಂಡೆಗಳು ತುಂಬಿದ್ದನ್ನು ನೋಡಿ ದಿಗ್ಭ್ರಮೆಗೊಂಡಿದ್ದಾರೆ. ಇದು ಕಳಪೆ ನಿರ್ಮಾಣ ಮೇಲ್ವಿಚಾರಣೆ ಮತ್ತು ನಿರ್ಮಾಣದಲ್ಲಿ ಗುಣಮಟ್ಟದ ಕಳಪೆ ನಿರ್ವಹಣೆಯ ಪರಿಣಾಮವಾಗಿದೆ. ಕರ್ನಾಟಕ ರಾಜ್ಯದಲ್ಲಿ ಇರುವ NH48 ಹಳೆಯ NH4ನ ಹುಬ್ಬಳ್ಳಿ ಧಾರವಾಡ ಬೈಪಾಸ್ ನರೇಂದ್ರ ಇಂದ ಗಬ್ಬೂರುವರೆಗಿನ ಅಸ್ತಿತ್ವದಲ್ಲಿ ಇರುವ 2 ಲೇನ್ ಬೈಪಾಸ್ ಅನ್ನು 6 ಲೇನ್ಗೆ ಸುಧಾರಣೆ ಮತ್ತು ಅಪ್ಗ್ರೇಡ್ ಮಾಡುವ ಕಾಮಗಾರಿಯನ್ನು EPC ವಿಧಾನದಲ್ಲಿ ಕಾರ್ಯಗತಗೊಳಿಸುತ್ತಿದ್ದು, ಈ ಯೋಜನಾ ಕಾರಿಡಾರ್ ಕಾಮಗಾರಿಯು ಪ್ರಗತಿಯಲ್ಲಿ ಇರುವುದನ್ನು ನೋಡಿ ಸಾರ್ವಜನಿಕರು ಬಹಳ ಸಂತೋಷಪಟ್ಟರು. ಆದರೆ RE ಗೋಡೆಯಲ್ಲಿ ಬಂಡೆಗಳು ತುಂಬಿದ್ದನ್ನ ನೋಡಿ ದಿಗ್ಭ್ರಮೆಗೊಂಡಿದ್ದಾರೆ. ಇದು ಕಳಪೆ ನಿರ್ಮಾಣ ಮೇಲ್ವಿಚಾರಣೆ ಮತ್ತು ನಿರ್ಮಾಣದಲ್ಲಿ ಕಳಪೆ ನಿರ್ವಹಣೆಯ ಪರಿಣಾಮವಾಗಿದೆ. RE ಗೋಡೆಗಳ ತಪ್ಪಾದ ನಿರ್ಮಾಣ, RE ಗೋಡೆಗಳ ನಿರ್ಮಾಣದಲ್ಲಿ ಕಳಪೆ ಕೆಲಸ ಮಾಡಿದ್ದು ಇರುತ್ತದೆ. ಮೈದಾನದ ಸಾಂದ್ರತೆಯನ್ನು IS 2720 ಭಾಗ 28ರ ಪ್ರಕಾರ ಮಾಡಿರುವುದು ತಪ್ಪಾದ FDD ವರದಿ ತಯಾರಿಸಿದ್ದು, ಪ್ರಯೋಗಾಲಯದಲ್ಲಿ ಸರಿಯಾದ MDD ಗರಿಷ್ಠ ಶುಷ್ಕ ಸಾಂದ್ರತೆ ಮತ್ತು OMC ಫಲಿತಾಂಶಗಳಲ್ಲಿ 2 ಮೀಟರ್ ಎತ್ತರದಲ್ಲಿ ಹಾಸಲಾಗಿದೆ. ಕಾಮಗಾರಿಯ ಅನುಷ್ಠಾನದ ಸಮಯದಲ್ಲಿ ಪ್ರಾಧಿಕಾರದ ಇಂಜಿನಿಯರ್ ಸಲಹೆಗಾರ ತಂಡದ ಮುಖ್ಯಸ್ಥರಿಂದ ಮೇಲ್ವಿಚಾರಣೆಯ ಕೊರತೆ ಇದೆ ಮತ್ತು ಏಜೆನ್ಸಿ ಅಂದರೆ ಪ್ರಾಜೆಕ್ಟ್ ಡೈರೆಕ್ಟರ್ ಮತ್ತು ಟೀಮ್ ಲೀಡರ್ ಕಾಮಗಾರಿಯ ನಿರ್ವಹಣೆಯ ಸಮಯದಲ್ಲಿ ಸ್ಥಳದಲ್ಲಿ ಪ್ರಾಧಿಕಾರದ ಇಂಜಿನಿಯರ್ ಇಲ್ಲದೆ ಕೆಲಸದ ಪ್ರಮುಖ ಭಾಗವನ್ನು ನಿರ್ವಹಿಸಿದ್ದಾರೆ ಎಂದು ಆರೋಪಿಸಲಾಗಿದೆ. ಆದರೆ ನಿರ್ಲಕ್ಷ್ಯದ ಭಾವನೆಯ ಸಂದರ್ಭದಲ್ಲಿ ಮತ್ತು EPC ಪ್ರಾಜೆಕ್ಟ್ ಡೈರೆಕ್ಟರ್ ಮತ್ತು ಪ್ರಾಧಿಕಾರದ ಇಂಜಿನಿಯರ್ ತಮ್ಮ ನಿರ್ಮಾಣ ಮೇಲ್ವಿಚಾರಣೆಯ ಜವಾಬ್ದಾರಿಗಳಲ್ಲಿ ಮತ್ತು ಗುಣಮಟ್ಟದ ಮಾನದಂಡವನ್ನು ಕಾಪಾಡುವಲ್ಲಿ ವಿಫಲರಾಗಿದ್ದಾರೆ. ಕಳಪೆ ನಿರ್ಮಾಣ ಗುಣಮಟ್ಟದ ಕಾರಣದಿಂದ ಉಂಟಾದ ನಷ್ಟಕ್ಕೆ ಪ್ರಾಧಿಕಾರದ ಇಂಜಿನಿಯರ್ಗಳು ಜವಾಬ್ದಾರರಾಗಿರುತ್ತಾರೆ. ಈ ಯೋಜನೆಯಲ್ಲಿ ಟ್ರಾಫಿಕ್ ಚಾಲನೆಯ ಸಮಯದಲ್ಲಿ ಹೆಚ್ಚಿನ ಅಪಘಾತಗಳು ಸಂಭವಿಸುತ್ತಿವೆ. EPC ನಿರ್ಮಾಪಕ ಮತ್ತು ಪ್ರಾಧಿಕಾರದ ಇಂಜಿನಿಯರ್ ಎಡಭಾಗದ ರಸ್ತೆಯಲ್ಲಿ ವಾಹನಗಳು ಚಲಿಸಲು ಅನುಮತಿ ಒದಗಿಸಿಲ್ಲ. ಈ ಕ್ರಮವು ಟ್ರಾಫಿಕ್ನ ಅಸ್ತವ್ಯಸ್ತ ಚಾಲನೆಯನ್ನ ತಪ್ಪಿಸಬಹುದು ಮತ್ತು ಅದರಿಂದ ಅಪಘಾತಗಳನ್ನು ತಪ್ಪಿಸಬಹುದು. ನಿರ್ಮಾಣ ಪ್ರದೇಶಗಳ ಸುತ್ತ ಟ್ರಾಫಿಕ್ ಹರಿವಿಗೆ ಸೂಕ್ತವಾದ ಸರ್ಕ್ಯೂಟ್, ಸಾಕಷ್ಟು ಸೂಚನಾ ಫಲಕಗಳು, ಸುರಕ್ಷಾ ಅಡೆತಡೆಗಳು, ಟ್ರಾಫಿಕ್ ನಿಯಂತ್ರಣಕ್ಕಾಗಿ ಫ್ಲಾಗ್, ವ್ಯಕ್ತಿಗಳು ಮುಂತಾದ ಹೆಚ್ಚುವರಿ ಟ್ರಾಫಿಕ್ ಸುರಕ್ಷತಾ ಕ್ರಮಗಳನ್ನು ಕೆಲಸದ ಪ್ರದೇಶದಲ್ಲಿ ಒದಗಿಸಿಲ್ಲ. ರಾಷ್ಟ್ರೀಯ ಹೆದ್ದಾರಿ ಕೆಲಸವು ಭ್ರಷ್ಟಾಚಾರದಿಂದ ಕಳಪೆ ಕಾಮಗಾರಿ ನಡೆಯುತ್ತಿದೆ. ಸಂಬಂಧಪಟ್ಟವರು ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು ಎಂದು ಕೇಳಿಕೊಳ್ಳುತ್ತೇನೆ. ಇದಾಗಿತ್ತು ಇವತ್ತಿನ DSS ಅಹಿಂದ ನ್ಯೂಸ್.